ನಟ ದರ್ಶನ್ ವಿರುದ್ಧ ಎಂದೇ ಚಾರ್ಜ್ ಫ್ರೇಮ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್. ಎಂದೇ ಚಾರ್ಜ್ ಫ್ರೇಮ್ ದರ್ಶನ್ ವಿರುದ್ಧ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. 2 ರಿಸರ್ವ್ 2 ಎಸ್ಕಾರ್ಟ್ ವಾಹನಗಳಲ್ಲಿ ಕೋರ್ಟ್ನತ್ತ ತೆರಳುತ್ತಾ ಇದ್ದಾರೆ. 3 ಗಂಟೆಗೆ ಕೋರ್ಟ್ ಮುಂದೆ ಡಿ ಬಾಸ್ ಅಂಡ್ ಗ್ಯಾಂಗ್ ಹಾಜರಾಗಿರಬೇಕು. ಮುಂಬದಿಯ ರಿಸರ್ವ್ ವಾಹನದಲ್ಲಿ ದರ್ಶನ್ ಅಂಡ್ ಆರೋಪಿಗಳಿದ್ದಾರೆ. ಹಿಂಬದಿಯ ಬಿಳಿ ಬಣ್ಣದ ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದಿನಿಂದ ವಿಚಾರಣೆ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಹಿಂದೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ನಿಗದಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಜೈಲಿನಿಂದ ಹೊರಡುತ್ತಿರುವಂತಹ ವಾಹನಗಳು ಎಸ್ಕಾರ್ಟ್ ಮುಖಾಂತರ ಜೈಲಿನಿಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಎಲ್ಲ 17 ಆರೋಪಿಗಳು ಇವತ್ತು ಕಡ್ಡಾಯವಾಗಿ ಹಾಜರಾಗಿ ಇರಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದರಂತೆಯೇ ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರೆಸೆಂಟ್ ಇರಬೇಕು. ಇವತ್ತು ಕೋರ್ಟ್ನತ್ತ ಪವಿತ್ರ ಗೌಡ ತೆರಳ್ತಾ ಇರುವಂತಹ ವಾಹನ ಇದು. ಮತ್ತೊಂದು ವಾಹನದಲ್ಲಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಎಲ್ಲಿಯೂ ಕೂಡ ಅವರು ಕಾಣಸಿಕ್ಕಿಲ್ಲ. ಸಹಜವಾಗಿಯೇ ಅಭಿಮಾನಿಗಳಿಗೆ ಕುತೂಹಲ ಕೂಡ ಹೆಚ್ಚಾಗಿಯೇ ಇದೆ. ದರ್ಶನ್ ಹೇಗಿದ್ದಾರೆ, ಜೈಲಿನ ಒಳಗಡೆ ಅವರು ಯಾವ ರೀತಿಯಾಗಿದ್ದರು, ಇಷ್ಟು ದಿನಗಳ ಕಾಲ ನೋಡೋಕೆ ಹೇಗೆ ಸಿಗ್ತಾರೆ. ಯಾಕೆಂದರೆ ಅವರು ಹೋಗುವಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ತೆರಳಿ ಆನಂತರ ಅವರು ಮುಡಿ ಕೊಟ್ಕೊಂಡು ಹೋಗಿದ್ರು. ಈಗ ಅವರು ಹೇಗಿರ್ತಾರೆ ಅನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಇದೆ. ಬಟ್ ಆದರೆ ದರ್ಶನ್ ಅವರಿಗೆ ಇವತ್ತು ಬಹಳ ಮಹತ್ವದ ದಿನ. ಏನಾಗುತ್ತೆ ಏನು ಅನ್ನುವಂತಹ ಟೆನ್ಷನ್ ಅವ್ರಿಗೆ ಹೆಚ್ಚಾಗಿ. ಹಾಗಿದ್ರೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ನೋಡಿ, ಚಾರ್ಜ್ ಫ್ರೇಮ್ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ದಿನಾಂಕ ನಿಗದಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಕೋರ್ಟ್ನಲ್ಲಿ ನಡೆಯುತ್ತೆ ದಾಖಲೆಗಳ ಪರಿಶೀಲನೆ, ಪೊಲೀಸ್ ವರದಿ, ಸಾಕ್ಷ್ಯ ಪತ್ರಗಳು, ಹೇಳಿಕೆಗಳ ಪರಿಶೀಲನೆ ಆಗುತ್ತೆ. ಸಾಕ್ಷ್ಯಗಳ ಅಸ್ತಿತ್ವದ ಬಗ್ಗೆ ಕೋರ್ಟ್ನಲ್ಲಿ ಪರಿಶೀಲನೆ ಆಗುತ್ತೆ. ಅಪರಾಧದ ಬಗ್ಗೆ ಪ್ರಾಥಮಿಕ ನಿರ್ಣಯಕ್ಕೆ ಸಾಕ್ಷ್ಯವಿದೆಯೇ ಅಂತ ಹೇಳಿ ನೋಡಲಾಗುತ್ತೆ. ಪರಿಶೀಲನೆ ಬಳಿಕ ದೋಷಾರೋಪಕ್ಕೆ ಸಿದ್ಧತೆಗಳು ಕೂಡ ನಡೆಯುತ್ತೆ. ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿ ವಿರುದ್ಧ ಆರೋಪ ನಿಗದಿಯಾಗುತ್ತೆ. ಯಾವ ವಿಭಾಗದ ಅಡಿಯಲ್ಲಿ ಆರೋಪ ನಿಗದಿಪಡಿಸಬೇಕು ಅಂತ ತೀರ್ಮಾನಿಸಲಾಗುತ್ತೆ. ಕೊನೆಗೆ ಆರೋಪಿ ಮುಂದೆ ಆರೋಪವನ್ನ ಓದಿ ಕೇಳಿಸಲಾಗುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಸಮ್ಮತಿ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಜಡ್ಜ್ ಮಾಡಲಿಕ್ಕಿದ್ದಾರೆ. ಒಪ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತು ಯಾವ ರೀತಿಯಾಗಿ ಜಡ್ಜ್ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗಿಯೇ ಇದೆ. ಸೊ ಕಾದು ನೋಡಬೇಕು. ಯಾಕಂತಂದರೆ ಶನಿವಾರವಷ್ಟೇ ಈ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತೆರಳಿ ಯಾವ ರೀತಿಯಾಗಿ ಇರುತ್ತೆ ಪ್ರೊಸೀಜರ್ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನು ಕೂಡ ಅವರ ಬಳಿ ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಹೇಗಿರುತ್ತೆ ಇವೆಲ್ಲ ಪ್ರಕ್ರಿಯೆಗಳು ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸಿನಿಮಾನೇ ಬೇರೆ, ನಿಜ ಜೀವನನೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿಯೇ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಇರುತ್ತೆ ಅನ್ನೋದನ್ನು ಕೋರ್ಟಲ್ಲಿ ಹೇಗಿರುತ್ತೆ ಈ ಎಲ್ಲ ಪ್ರಕ್ರಿಯೆ ಅನ್ನೋದರ ಕುರಿತು ಸುನೀಲ್ ಅವರು ದರ್ಶನ್ ಪರ
ವಕೀಲರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಬೇಡಿ ಅನ್ನುವಂತಹ ಸಂದೇಶವನ್ನ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಮತ್ತೆ ಎಲ್ಲ ಆರೋಪಿಗಳು ಯಾವ್ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ದರ್ಶನ್ ಒಂದು ರೀತಿಯಾಗಿ ಅವರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ, ಅದರ ಮಾತೇ ಇಲ್ಲ. ಪವಿತ್ರ ಗೌಡ ಕೂಡ ಒಪ್ಕೊಳ್ಳುವಂತಹ ಮಾತೇ ಇಲ್ಲ. ಇನ್ನು ಉಳಿದಂತಹ ಆರೋಪಿಗಳು ಕೂಡ ಯಾರೂ ಕೂಡ ಸಮ್ಮತಿ ಸೂಚಿಸುವಂತಹ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕಬಹುದು. 3 ಗಂಟೆಗೆ ಕೋರ್ಟ್ ಮುಂದೆ ಡಿಬಾಸ್ ಅಂಡ್ ಗ್ಯಾಂಗ್ ಹಾಜರಾಗಬೇಕು. ಸೊ ಹಾಗಾಗಿಯೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಎಲ್ಲ ಆರೋಪಿಗಳನ್ನು ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. 2 ರಿಸರ್ವ್ 2 ಎಸ್ಕಾರ್ಟ್ ವಾಹನಗಳಲ್ಲಿ ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ. 3 ಗಂಟೆಗೆ ಕೋರ್ಟ್ ಮುಂದೆ ಡಿಬಾಸ್ ಅಂಡ್ ಗ್ಯಾಂಗ್ ಹಾಜರಾಗಿರಬೇಕು. ಮುಂಬದಿಯ ರಿಸರ್ವ್ ವಾಹನದಲ್ಲಿ ದರ್ಶನ್ ಅಂಡ್ ಆರೋಪಿಗಳು ಇದ್ದಾರೆ. ಹಿಂಬದಿಯ ಬಿಳಿ ಬಣ್ಣದ ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಒಂದು ವಿಚಾರಗಳು ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾದ ನಂತರ ಯಾವ ರೀತಿಯಾಗಿ ತನಿಖೆಯನ್ನು ಕೈಗೊಂಡ್ರು, ಯಾವ ರೀತಿಯಾಗಿ ದರ್ಶನನ್ನ ಅರೆಸ್ಟ್ ಮಾಡಿದ್ರು, ಸೆಕ್ಯೂರಿಟಿ ಗಾರ್ಡ್ ನೀಡಿದಂತಹ ದೂರಿನ ಮೇರೆಗೆ ಹೇಗೆ ಕೇಸ್ ದಾಖಲಾಯಿತು, ಕೇಸ್ ದಾಖಲಾದ 2 ದಿನದ ನಂತರ 4 ಆರೋಪಿಗಳು ತಾವಾಗಿಯೇ ಹೋಗಿ ಸರೆಂಡರ್ ಆಗ್ತಾರೆ. ಮೊದಲಿಗೆ ಕಾಮಾಕ್ಷಿಪಾಳ್ಯ PSI ವಿನಯ್ ಮೂಲಕ ಸರೆಂಡರ್ ಆಗಿರ್ತಾರೆ. ಈ 4 ಜನ ಸರೆಂಡರ್ ಆದ ನಂತರ ವಿಚಾರಣೆಯನ್ನ ACP ಚಂದನ್ ನಡೆಸ್ತಾರೆ. ಆಗ ಅವರು ಕೊಡ್ತಾ ಇದ್ದಂತಹ ಹೇಳಿಕೆಗಳು ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ವಿಚಾರಣೆ ವೇಳೆ ಸಂಬಂಧವೇ ಇಲ್ಲದಂತೆ ಹೇಳಿಕೆಯನ್ನ ನೀಡ್ತಾ ಇದ್ರು ಆರೋಪಿಗಳು. 4 ಜನ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ಸ್ಫೋಟಕ ಸತ್ಯ ಬಯಲಾಯಿತು. ಅಪರಿಚಿತ ಶವ ಚಿತ್ರದುರ್ಗದ ರೇಣುಕಾಸ್ವಾಮಿಯದ್ದು ಅನ್ನೋದು ಗೊತ್ತಾಗತ್ತೆ. ಅದಾದ ನಂತರ ನಾವು ಕೊಲೆ ಮಾಡಿಲ್ಲ, ಜಸ್ಟ್ ಸರೆಂಡರ್ ಆಗಿದ್ದೀವಿ ಅಂತ ಹೇಳಿ ACP ಚಂದನ್ ಅವರ ಮುಂದೆ ಒಪ್ಕೊಳ್ತಾರೆ. ಗಿರಿನಗರ ಪ್ರದೋಷ್ನಿಂದ ತಲಾ 5 ಲಕ್ಷ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ. ಪ್ರದೋಷ್ ಕರೆತಂದು ವಿಚಾರಣೆ ನಡೆಸಿದಾಗ ಎಲ್ಲ ಸತ್ಯವೂ ಕೂಡ ಬಯಲಾಗಿದೆ. ಸ್ಟೋನಿ ಬ್ರೋಕ್ ಪಬ್ ಮಾಲೀಕ ವಿನಯ್ ಭಾಗಿತ್ವದ ಬಗ್ಗೆಯೂ ಕೂಡ ಈ 4 ಜನ ಬಾಯ್ಬಿಟ್ಟಿದ್ದಾರೆ. ಸ್ಟೋನಿ ಬ್ರೋಕ್ ವಿನಯ್ ಕರೆತಂದು ವಿಚಾರಣೆಯನ್ನ ಕೂಡ ನಡೆಸಿದ್ರು ಪೊಲೀಸ್ನವರು. ಆರಂಭಿಕ ಹಂತದಿಂದ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದೇವೆ.